ಹಲುಮತ ಹೀಗಂತ ಕರೆಯಲ್ಪಡುವ ಈ ಸಮುದಾಯಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಕುರುಬರಿಲ್ಲದೆ ಹೋದ್ರೆ ಶುಭ ಕಾರ್ಯ ನಡೆಯೋದಿಲ್ಲ. ಕುರುಬರ ಬೋಣಿ ವ್ಯಾಪಾರಕ್ಕೆ ಶ್ರೇಷ್ಠ. ಕುರುಬರು ಮೋಸ ಮಾಡೋದಿಲ್ಲ. ಕುರುಬರು ಸುಳ್ಳು ಹೇಳೋದಿಲ್ಲ. ಕುರುಬರು ಅದೃಷ್ಟದ ಸಂಕೇತ. ಕುರುಬರು ಲಕ್ಷ್ಮೀ ಸಂಪನ್ನರು. ಬೆಳಿಗ್ಗೆ ಎದ್ದು ಕುರುಬರ ಮುಖ ನೋಡಿದ್ರೆ ಒಳಿತಾಗುತ್ತೆ. ಅಂದುಕೊಂಡ ಕೆಲಸ ಸಲೀಸಾಗಿ ನೆರವೇರುತ್ತೆ. ಕುರುಬರು ಅಂತ ಹೇಳಿದ್ರೆ ಶಿವನನ್ನ ಒಲಿಸಿಕೊಂಡವರು. ಹೀಗೆ ಕುರುಬರ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇಲ್ಲ. ನಿಮಗೆ ಇದೇ ಕುರುಬ ಜನಾಂಗದ ಇತಿಹಾಸ ಗೊತ್ತೇ? ಕುರುಬ ಜನಾಂಗ ಅತ್ಯಂತ ಪುರಾತನ ಜನಾಂಗ. ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖವಾದ ಕುರುವಂಶ ಮತ್ತು ಯದುವಂಶ ನೀವು ಕೇಳಿದ್ದೀರಿ. ಅಲ್ಲಿಂದಲೇ ಕುರುಬರ ಅಸ್ತಿತ್ವ ಈ ಭೂಮಿ ಮೇಲಿದೆ. ಕುರುಬರ ಮೂಲ ಪುರುಷ ಉಂಡಾಡು ಪದ್ಮಗೊಂಡ. ಹಾಲುಮತದ ಮುದ್ದುಗೊಂಡ ಹಾಗೂ ಮುದ್ದವ್ವ ದಂಪತಿಗಳ 7ನೇ ಪುತ್ರ ಈತ. ಉಂಡಾಡು ಪದ್ಮಗೊಂಡನ ಮೊಮ್ಮಗನೇ ರೇವಣಸಿದ್ಧ. ಕ್ರಿಸ್ತಶಕ 1100ರಲ್ಲಿ ರೇವಣಸಿದ್ಧ ಬದುಕಿದ್ದ. ರೇವಣಸಿದ್ಧನ ಬಗ್ಗೆ ಮೊದಲ ಬಾರಿ ಬರೆದವನು ಮಹಾಕವಿ ಹರಿಹರ. ಹರಿಹರ ತನ್ನ ಸಿದ್ಧನ ರಗಳಿಯಲ್ಲಿ, ರೇವಣಸಿದ್ಧನ ರಗಳಿಯಲ್ಲಿ ಜನಪದ ಪ್ರಸಂಗವನ್ನ ಪೌರಾಣಿಕ ಹಿನ್ನೆಲೆಯಲ್ಲಿ ವಿವರಿಸಿದ್ದಾನೆ. ಕುರುಬಗೌಡ, ಹಾಲುಮತ ಅಂದರೆ ಸಾಧಾರಣ ಜನಾಂಗವಲ್ಲ. ಕುರುಬರು ಆದಿವಾಸಿಗಳು, ಗುಡ್ಡಗಾಡು ನಿವಾಸಿಗಳು. ಕುರಿ ಕಾಯುತ್ತಾ, ಜೇನು ಸಾಕುತ್ತಾ, ಕಂಬಳಿ ನೇಯುತ್ತಾ ಜೀವನ ಕಟ್ಟಿಕೊಂಡವರು. ಕುರುಬಗೌಡ, ಹಾಲುಮತ ಅಂದರೆ ಸಾಧಾರಣ ಜನಾಂಗವಲ್ಲ. ಕುರುಬರು ಆದಿವಾಸಿಗಳು, ಕುರುಬರು ಗುಡ್ಡಗಾಡು ನಿವಾಸಿಗಳು. ಕುರಿ ಕಾಯುತ್ತಾ, ಜೇನು ಸಾಕುತ್ತಾ, ಕಂಬಳಿ ನೇಯುತ್ತಾ ಜೀವನ ಕಟ್ಟಿಕೊಂಡವರು. ಮಧ್ಯ ಏಷ್ಯಾದಿಂದ ಹೊರಟು ನೆಲೆಯನ್ನ ಹುಡುಕುತ್ತಾ ಬೋಲನ್ ಕಣಿವೆ ಮೂಲಕ ಭಾರತವನ್ನ ಪ್ರವೇಶ ಮಾಡಿದ್ರು ಎನ್ನುವ ಉಲ್ಲೇಖಗಳಿದೆ. ಭಾರತದಾದ್ಯಂತ ಹರಡಿಕೊಂಡಿರುವ ಅತಿದೊಡ್ಡ ಜನಾಂಗ ಇದು. ಕ್ರಿಸ್ತಶಕ 1200ರಿಂದ 2000ವರೆಗೆ ಇಡೀ ದೇಶವನ್ನೇ ಆಳಿದ ಕುರುಬ ಜನಾಂಗ ಎಂಬ ಪ್ರತೀತಿ ಇದೆ. ಈ ದೇಶದ ಪ್ರಭುಗಳಾಗಿ, ಮಹಾನ್ ರಾಜರುಗಳಾಗಿ ಆಳಿದವರು ಕುರುಬರು. ಎಷ್ಟರ ಮಟ್ಟಿಗೆ ಎಂದರೆ ಅನೇಕ ರಾಜಮನೆತನಗಳನ್ನ ಹೊಂದುವ ಮಟ್ಟಕ್ಕೆ ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿಯಿಂದ ಹಿಡಿದು ಕರ್ನಾಟಕದ ಹಕ್ಕಬುಕ್ಕರವರೆಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಹಕ್ಕಬುಕ್ಕರು ಕುರುಬ ಜನಾಂಗದ ಹೆಮ್ಮೆಯ ರಾಜರು. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಈಗಲೂ ದಕ್ಷಿಣ ಭಾರತದಲ್ಲಿ ಸಿಗುವ ನಾಣ್ಯಗಳು ಕುರುಬರದ್ದೇ ನಾಣ್ಯಗಳು. ಕುರುಬರ ರಾಜರುಗಳು ಪ್ರಿಂಟ್ ಮಾಡಿದ ನಾಣ್ಯಗಳು, ಕುರುಬರ ರಾಜರುಗಳು ಹೊರಡಿಸಿದ ನಾಣ್ಯಗಳು. ಈ ದೇಶವನ್ನು ಆಳಿದ ಕುರುಬ ರಾಜಮನೆತನಗಳು ಗೊತ್ತೇ ನಿಮಗೆ? ಗೊತ್ತಿಲ್ಲವಾದ್ರೆ ನಿಜಕ್ಕೂ ಕೂಡ ನೀವು ಅಚ್ಚರಿ ಪಡ್ತೀರಿ. ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವರು. ಕದಂಬರು, ಪಲ್ಲವರು, ದೇವಗಿರಿಯ ಯಾದವರು, ಇಂದೋರಿನ ಹೋಳ್ಕರ್, ಬಡೇದಿಯ ಗಾಯಕ್ವಾಡ್, ರಾಷ್ಟ್ರಕೂಟರು ಇವರೆಲ್ಲರೂ ಕುರುಬರೇ ಆಗಿದ್ದಾರೆ. ಕರ್ನಾಟಕದಲ್ಲಿ ಕುರುಬರು, ಮಹಾರಾಷ್ಟ್ರದಲ್ಲಿ ದನಗಾರ್, ತೆಲಂಗಾಣದಲ್ಲಿ ಕುರುಂಬ, ತಮಿಳುನಾಡಿನಲ್ಲಿ ಕುರುಮನ್, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಕುರುಬರನ್ನ ಕರೀತಾರೆ. ಪಾಲ್, ಬಘೇಲ್, ದೇವಾಸಿ, ರಬಾರಿ ಎಂಬ ಹೆಸರಿನಿಂದಲೂ ಉತ್ತರ ಭಾರತದಲ್ಲಿ ಕುರುಬರನ್ನ ಕರೀತಾರೆ.